ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. NDA ಸಭೆ ಮುಗಿತು. NDA ನಿಯೋಗ ಹೋಗಿ ರಾಷ್ಟ್ರಪತಿಗಳನ್ನು ಭೇಟಿಯಾಗುವುದು ಅಂತ ಫೈನಲ್ ಆಗಿದೆ. ಈಗ INDA ಸಭೆ ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ತಾ ಇದೆ. NDA ಬಿಜೆಪಿ ನೇತೃತ್ವದ ಮೈತ್ರಿಕೂಟ, INDA ಕಾಂಗ್ರೆಸ್ ಅನ್ನು ಒಳಗೊಂಡಿರುವ ಮೈತ್ರಿಕೂಟ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಅಖಿಲೇಶ್ ಯಾದವ್, ತೇಜಸ್ವಿ ಯಾದವ್, ಸ್ಟಾಲಿನ್ ಸೇರಿದಂತೆ ಅನೇಕ ಮುಖಂಡರು INDA ಸಭೆಗೆ ಭಾಗಿಯಾಗ್ತಾ ಇದ್ದಾರೆ. ಶರದ್ ಪವಾರ್ ಅನೇಕರು ಬಂದಿದ್ದಾರೆ ಈಗಾಗಲೇ. ಮಮತಾ ಬ್ಯಾನರ್ಜಿ ಬರ್ತಾರೋ ಬರೋದಿಲ್ವೋ, ಉದ್ಧವ್ ಠಾಕ್ರೆ ಬರ್ತಾ ಇಲ್ಲ, ಆದರೆ ತಮ್ಮ ಪ್ರತಿನಿಧಿಯೊಬ್ಬರನ್ನ ಕಳಿಸ್ತಾ ಇದ್ದಾರೆ. ಪ್ರಶಾಂತ್, ಕೊನೆಯ ಹಂತದ ಚುನಾವಣೆ ಮುಗಿದ ದಿವಸನೂ, ಮತದಾನ ಮುಗಿದ ದಿವಸನೂ ಒಂದು ಸಭೆ ಆಗಿತ್ತು. ಅವತ್ತೇನೋ ಹೋಪ್ಸ್ ಇತ್ತು, ಒಂದೇನೋ ಆಗಬಹುದು ಅಂತ. ಬಟ್ ಅಂದುಕೊಂಡಂತಹ ಬದಲಾವಣೆಗಳಾಗ್ತಾ ಇಲ್ಲ. ಮೋದಿಯ ಕಟ್ ಸೈಜ್ ಮಾಡಿದರು ಅನ್ನೋದನ್ನು ಸಾಧನೆ. ಅಫ್ಕೋರ್ಸ್ ಇವತ್ತಿನ ಈ ಸಭೆ ಏನು ಮಾತಾಡ್ತಾರೆ? ಅದಕ್ಕೆ ನೋಡಿ, 2-3 ಸಾಧನೆಗಳು. ಅಂದರೆ 10 ವರ್ಷದಲ್ಲಿ ನಿಮಗೆ UP, ಬಿಹಾರದಲ್ಲಿ ನಿತೀಶ್ ಮತ್ತು ಲಾಲು ಒಟ್ಟಿಗೆ ಬಂದಾಗ BJPಯನ್ನು ಡೌನ್ ಸೈಜ್ ಮಾಡಿದರು. ಉತ್ತರ ಪ್ರದೇಶದ 4 ಚುನಾವಣೆಗಳಲ್ಲಿ ಅಖಿಲೇಶ್ ಸತತವಾಗಿ ಸೋಲ್ತಾ ಇದ್ರು. ಅಖಿಲೇಶ್ ಎಂದು ಆದರೆ 2007ರಲ್ಲಿ ಮಾಯಾವತಿ ಗೆದ್ದರು, 2012ರಲ್ಲಿ ಅಖಿಲೇಶ್ ಗೆದ್ದು ಏಕಾಂಗಿಯಾಗಿ ಮುಖ್ಯಮಂತ್ರಿಯಾಗಿದ್ದು ಬಿಟ್ಟರೆ ನಂತರ ಸತತ ಸೋಲನ್ನು ನೋಡ್ತಾ ಬರ್ತಾಯಿದ್ರು. UP के लड़के ಸೈಕಲ್ ಪೇ ಹಾತಿ ಸವಾರ್ ಥಾ, ಪಂಚರ್ ಹೋ ಗಯಾ, ಈ ಎಲ್ಲ ಟಿಕೆಟ್ಗಳನ್ನು ಕೇಳಿಸ್ಕೊಳ್ಬೇಕಾಗ್ತಿತ್ತು. ಆದರೆ ಮೊದಲ ಬಾರಿ ಅಖಿಲೇಶ್ ಯಾದವ್ಗೆ ನರೇಂದ್ರ ಮೋದಿ ವಿರುದ್ಧ ಒಂದು ಪ್ರಚಂಡವಾಗಿರ್ತಕ್ಕಂಥ ಒಂದು ಸೀಟ್ಗಳು ಸಿಕ್ಕಿ, ಅಂದರೆ ಅದನ್ನು ಪ್ರಚಂಡವೇ ಅನ್ಬೇಕಾಗುತ್ತೆ. ವೋಟ್ ಶೇರನ್ನು, ಯಾಕಂದರೆ ಉತ್ತರ ಪ್ರದೇಶದಲ್ಲಿ BJPಯ ವೋಟ್ ಶೇರ್ಗಿಂತ ಸಪಾ ಮತ್ತು ಕಾಂಗ್ರೆಸ್ ವೋಟ್ ಶೇರ್ ಜಾಸ್ತಿ ಆಗಿದೆ. ಅಖಿಲೇಶ್ ಯಾದವ್ಗೆ ಒಂದು ಹೊಸ ಕಾನ್ಫಿಡೆನ್ಸ್ ಬಂದಿದೆ. ತಂದೆ ದಲಿತರ ಮತಗಳನ್ನು ತಮ್ಮ ಜೀವಿತಾವಧಿಯಲ್ಲೇ ಪಡೀಲಿಕ್ಕೆ ಸಾಧ್ಯ ಆಗಿರಲಿಲ್ಲ, ಆದರೆ ದಲಿತರ ಮತಗಳು BSPಯಿಂದ SP ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಶಿಫ್ಟ್ ಆಗಿವೆ. ದಟ್ ಗಿವ್ಸ್ ಕಾನ್ಫಿಡೆನ್ಸ್ ಟು ಹಿಮ್. 1. 2, ಮಹಾರಾಷ್ಟ್ರದ ಕಳೆದ ಹೆಚ್ಚು ಕಡಿಮೆ 10 ವರ್ಷಗಳಲ್ಲಿ ಕಾಂಗ್ರೆಸ್ ಅಪ್ರಸ್ತುತ ಆಗಿತ್ತು. ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಶರದ್ ಪವಾರ್ ಉದ್ಧವ್ ಠಾಕ್ರೆಯನ್ನು ಕರ್ಕೊಂಡು ಬಂದು ಸರ್ಕಾರ ಮಾಡಿದರೂ ಕೂಡ ಕಾಂಗ್ರೆಸ್ ಅಪ್ರಸ್ತುತವಾಗಿತ್ತು. ಈ ಬಾರಿಯಲ್ಲಿ ಕಾಂಗ್ರೆಸ್ ಸೀಟ್ಗಳು ಜಾಸ್ತಿ ಆಗಿವೆ. ಶರದ್ ಪವಾರ್ ತನ್ನ ಕುಟುಂಬದಲ್ಲೇ ಒಡಕಾದರೂ ಕೂಡ ಬಾರಾಮತಿಯನ್ನು ಉಳಿಸ್ಕೊಂಡಿದ್ದಾರೆ, ಹೆಚ್ಚು 7 ಸೀಟನ್ನು ಗೆದ್ದಿದ್ದಾರೆ. ಉದ್ಧವ್ ಠಾಕ್ರೆ, ಇನ್ನೇನು ಉದ್ಧವ್ ಠಾಕ್ರೆ ಪಾರ್ಟಿಯಲ್ಲ ಅವರೊಬ್ಬರೇ ಉಳಿತಾರೆ, ಅವ್ರ ಮಗ ಅವರಿಬ್ಬರೇ ಉಳಿತಾರೆ ಅನ್ನೋದನ್ನು BJP ಹಂಗಿಸ್ತಾ ಇತ್ತು. ಅಲ್ಲಿ ಹೋಗಿ 9 ಸೀಟು 10 ಸೀಟ್ಗಳನ್ನು ಉದ್ಧವ್ ಠಾಕ್ರೆ ಪಡೆದುಕೊಂಡಿದ್ದಾರೆ. 1 ಸೀಟ್ ಅವ್ರು ಸೋತಿದ್ದು ಬರೀ 48 ಓಟ್ನಲ್ಲಿ. 48 ಓಟ್ನಲ್ಲಿ 1 ಸೀಟ್ ಸೋತಿದ್ದಾರೆ. ಹೀಗಾಗಿ ಮತ್ತು ಕಾಂಗ್ರೆಸ್, ರಾಹುಲ್ ಗಾಂಧಿ, ಸ್ಪೆಷಲಿ ರಾಹುಲ್ ಗಾಂಧಿ, ಅಂದರೆ ಇಷ್ಟು ದಿನಗಳವರೆಗೆ ರಾಹುಲ್ ಗಾಂಧಿಯನ್ನು ಸೋಷಿಯಲ್ ಮೀಡಿಯಾ ಟಾಂಟ್ ಮಾಡ್ತಾಯಿತ್ತು, ಮೀಡಿಯಾಗಳು ಟಾಂಟ್ ಮಾಡ್ತಾಯಿದ್ವು. ವಿಪಕ್ಷಗಳನ್ನಂತರೂ ಯಾವ್ಯಾವ ಹೆಸರಿನಲ್ಲಿ ರಾಹುಲ್ರನ್ನು ಕರಿತಾ ಇದ್ವು. ಆದರೆ ಏಕಾಏಕಿ 52ರಿಂದ 100ರ ಗಡಿಯ ಹತ್ತಿರ ಹೋಗಿರ್ತಕ್ಕಂಥದ್ದು ಒಂದು ಕಾನ್ಫಿಡೆನ್ಸನ್ನು ಕೊಡೋಕ್ಕೆ ಬೂಸ್ಟ್ ಮಾಡುತ್ತೆ. ಡೆಫಿನೆಟ್ಲಿ ಆ ಕಾನ್ಫಿಡೆನ್ಸ್ನು ಮುಂದಿನ ರಾಜಕಾರಣವನ್ನು ಕೂಡ ನಿರ್ಧರಿಸುತ್ತೆ.
ಈಗ ರಾಹುಲ್ ಗಾಂಧಿ ಕೂಡ ಹೆಚ್ಚು ಕಡಿಮೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದರು ಅಂತ ತಿಳ್ಕೋಣ. ಹೌ ಹಿ ವಿಲ್ ಟೇಕ್ ಆನ್ ಮೋದಿ ಈಸ್ ವೆರಿ ಇಂಪಾರ್ಟೆಂಟ್. ಕರೆಕ್ಟ್. ಈಗ ಇಲ್ಲಿಯವರೆಗೆ ನಿಮ್ಮ ಮಾತುಗಳನ್ನು ಟೀಕಿಸಲಾಗ್ತಾ ಇತ್ತು. ಈಗ ವಿದೇಶದಲ್ಲಿ ವಿಚಿತ್ರ ಮಾತುಗಳನ್ನು ಆಡ್ತಾಯಿದ್ರು. ನೀವು ಈಗ ಬಂದ ಮೇಲೆ ಎಲ್ಲ ಪಕ್ಷಗಳ ನಾಯಕತ್ವವನ್ನು ನಿಮ್ಮ ಕೈಗೆ ತೆಗೆದುಕೊಳ್ಳುವ ಮಟ್ಟಕ್ಕೆ ಹೋಗ್ತೀರಾ ಅನ್ನೋದು ಕೂಡ ನಿಮಗೊಂದು ಚಾಲೆಂಜ್ ಇರುತ್ತೆ. ಬಟ್ ರಾಹುಲ್ ಗಾಂಧಿಗೊಂದು ಅವಕಾಶ. NDA ಸಭೆಯ ದೃಶ್ಯಗಳು ನಮಗೆ ದಿಲ್ಲಿಯಿಂದ ಬರ್ತಾ ಇವೆ. ಪ್ರಧಾನಮಂತ್ರಿ ಮೋದಿಯವರ ಪಕ್ಕದಲ್ಲಿ ಚಂದ್ರಬಾಬು ನಾಯ್ಡು, ಅವರ ಪಕ್ಕದಲ್ಲಿ ನಿತೀಶ್ ಕುಮಾರ್, ಅವರ ಪಕ್ಕದಲ್ಲಿ ಏಕನಾಥ್ ಶಿಂದೆ. ಇದು ಬದಲಾವಣೆ ಅಜಿತ್. ಎಸ್, ಫೋಟೋ ಅಪಾರ್ಚುನಿಟಿಯ ಬದಲಾವಣೆ ಅಂದರೆ ಇದು. ಖರ್ಗೆ ಅವರ ನಿವಾಸದಲ್ಲಿ INDA ಮೈತ್ರಿಕೂಟದ ಸಭೆಯ ದೃಶ್ಯ. ಮಲ್ಲಿಕಾರ್ಜುನ್ ಖರ್ಗೆ ಮನೆಯ ಪ್ರಾಂಗಣದಲ್ಲೇ INDA ಒಕ್ಕೂಟದ ಸದಸ್ಯರನ್ನು ಒಬ್ಬೊಬ್ಬರಾಗಿ ಸ್ವಾಗತಿಸ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸ ಕೂಡ ಒಂದು ಚಟುವಟಿಕೆಯ ಕೇಂದ್ರ. ಇನ್ನೊಂದು ಕಡೆ ಎರಡು ಸಭೆಯ ದೃಶ್ಯಗಳನ್ನು ಅಕ್ಕಪಕ್ಕದಲ್ಲಿ ತೆಗೆದುಕೊಂಡ್ರೆ ಚಿರಾಗ್ ಪಾಸ್ವಾನ್, ಚಂದ್ರಬಾಬು ನಾಯ್ಡು, ಜಯಂತ್ ಚೌಧರಿ. ನೋಡಿ, ಎರಡೂ ದೃಶ್ಯಗಳು, ಒಂದು ಕಡೆ NDA ಸಭೆ, ಇನ್ನೊಂದು ಕಡೆ INDA ಒಕ್ಕೂಟದ ಸಭೆ. ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು, ಏಕನಾಥ್ ಶಿಂದೆ, ಪ್ರಧಾನಮಂತ್ರಿ ಮೋದಿ. NDA ಸಭೆಯಲ್ಲಿ ತುಂಬ ಹಿಂದೆ ಅನೇಕ ಸಲ ಚರ್ಚೆ ಮಾಡ್ತಾ ಇದ್ವಿ. ಭಾರತದಂಥ ದೊಡ್ಡ ಪ್ರಜಾಪ್ರಭುತ್ವಕ್ಕೆ ಒಂದು ಗಟ್ಟಿಯಾದ ವಿಪಕ್ಷ ಬೇಕು ಅಂತ. ಈ ಸಲ ಸಿಕ್ಕಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ದೃಷ್ಟಿಯಿಂದ ಕೂಡ ಇದೊಂದು ಬಹುದೊಡ್ಡ ಗೆಲುವು. ಅವರು AICC ಅಧ್ಯಕ್ಷರಾಗಿದ್ದಾಗ ಸಿಕ್ಕಿರ್ತಕ್ಕಂಥ ಒಂದು ಬಹುದೊಡ್ಡ ಗೆಲುವು. ಅದರ ಜೊತೆಗೆ ಕಲ್ಯಾಣ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ 5-5 ತಾವೇ ಸೋತಿದ್ದ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಅಳಿಯನನ್ನು ನಿಲ್ಲಿಸಿ ಗೆಲ್ಲಿಸಿಕೊಂಡ್ರು ಅಂತ. ಅಳಿಯನನ್ನು ಗೆಲ್ಲಿಸಿಕೊಂಡ್ರು, ಅಕ್ಕಪಕ್ಕದ ಎಲ್ಲ ಸೀಟ್ಗಳನ್ನು ಗೆದ್ದುಕೊಂಡ್ರು. ಕಳೆದ ಬಾರಿ 5-5 ಹೈದರಾಬಾದ್ ಕರ್ನಾಟಕ BJP ಗೆದ್ದಿತ್ತು. ಈ ಬಾರಿ ಮಲ್ಲಿಕಾರ್ಜುನ್ ಖರ್ಗೆ ಕಾಂಗ್ರೆಸ್ಗೆ ಗೆಲ್ಲಿಸ್ಕೊಂಡಿದ್ದಾರೆ. ನಿಶ್ಚಿತವಾಗಿ ಆ ಕಾನ್ಫಿಡೆನ್ಸ್ ಅಜಿತ್, ಗೆದ್ದಾಗ ಬರುವ ಕಾನ್ಫಿಡೆನ್ಸ್ ಇದೆ. ಹೌದು, ನಿಜ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.